ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಕುಕ್ಕಿಂಗ್ ಚಾನಲ್. ನೀವೇನಾದರೂ ಈವ್ನಿಂಗ್ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ಥರ ಟ್ರೈ ಮಾಡಿ ಒಂದು ಸಾರಿ. ಇದು ವೆಜಿಟೇಬಲ್ ಸೊಪ್ಪು ಮತ್ತು ಮೊಟ್ಟೆಯಿಂದ ಮಾಡಿರುವಂತಹ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಸ್ನ್ಯಾಕ್ಸ್. ವೆಜಿಟೇಬಲ್ಸ್ನ ತಿನ್ನದೇ ಇರುವಂಥ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಯಾವ ರೆಸಿಪಿ ಅಂತ ನೋಡೋಣವಾ? ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ರೆಸಿಪಿ ಹೆಸರು ಎಗ್ ಮಸಾಲಾ ಬರ್ಗರ್. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಟ್ ಮಾಡಿರುವಂಥ ಈರುಳ್ಳಿ 2 ಟೊಮೆಟೊ, 1 ಅಥವಾ 2 ಕ್ಯಾರೆಟು, ಸ್ವಲ್ಪ ಕೋಸನ್ನು ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಾರ್ನು, 1 ಹಿಡಿ ನುಗ್ಗೆ ಸೊಪ್ಪು, 1 ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3ರಿಂದ 4 ಒಡೆದಿಟ್ಟಿರುವಂತಹ ಮೊಟ್ಟೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದ್ದೀನಿ. 5 ಬೇಯಿಸಿರುವಂತಹ ಮೊಟ್ಟೆ, ಒಂದು 15ರಿಂದ 20 ಗಾರ್ಲಿಕ್ ಕ್ಲೋವ್ಸು, 1 ಇಂಚು ಜಿಂಜರು ಮತ್ತು ಬನ್ನು, 1 ಟೀ ಸ್ಪೂನ್ ಚಿಲ್ಲಿ ಪೌಡರು, 1 ಟೀ ಸ್ಪೂನ್ ಧನಿಯಾ ಪೌಡರು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಎಣ್ಣೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆಗಲಿ. ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಜಿಂಜರ್ ಗಾರ್ಲಿಕ್ಕು ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು. ಈಗ ಪಾತ್ರೆಯಲ್ಲಿ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ 1ರಿಂದ 2 ನಿಮಿಷ ಫ್ರೈ ಆದಮೇಲೆ ಉಳಿದಿರುವಂತಹ ಟೊಮೆಟೊನ ಹಾಕ್ಕೊಳ್ಳೋಣ. ಈಗ ಇದು ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಈಗ ರುಬ್ಬಿಟ್ಟಿರುವಂತಹ ಪೇಸ್ಟ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬನ್ ಕಟ್ ಮಾಡಿ ಇಟ್ಕೊಬೇಕು. ಈಗ ನೋಡಿ, ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟಿರುವಂತಹ ಕ್ಯಾರೆಟು ಮತ್ತು ಕ್ಯಾಬೇಜು ಮತ್ತು ಸ್ವೀಟ್ ಕಾರ್ನು, ನುಗ್ಗೆ ಸೊಪ್ಪು, ಕ್ಯಾಪ್ಸಿಕಮ್ಮು ಇಷ್ಟನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇನ್ನೊಂದು 2-3 ಮಿನಿಟ್ಸ್. ಮೊಟ್ಟೆನ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಸೋಯಾ ಸಾಸು, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಸಾಸು, ಇದು ಆಪ್ಷನಲ್ಲು, ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳೋಣ. ಇದು ಹಾಕ್ಕೊಳ್ಳೋದ್ರಿಂದ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಟೇಸ್ಟು. ಈಗ ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪೇನದು ಸಾಕಾಗಿಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿ ಇದೆ ಸ್ನೇಹಿತರೆ. ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಕೂಲ್ ಆಗೋದಕ್ಕೆ ಬಿಡೋಣ. ಈಗ ತವಾನ ಬಿಸಿ ಆಗೋಕೆ ಇಡೋಣ. ಈಗ ನೋಡಿ, ಈ ಬನ್ನೊಳಗಡೆ ವೆಜಿಟೇಬಲ್ ಸ್ಟಫಿಂಗ್ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಗ್ಗು ಈ ಥರ ಬನ್ನೊಳಗಡೆ ಇಟ್ಟು ಅದ್ರ ಮೇಲೆ ಇನ್ನು ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ತಟ್ಟೆಲಿ ಇಟ್ಕೊಳ್ಳೋಣ. ಇದೇ ಥರ ಉಳಿದಿರೋ ಬನ್ಸ್ಗೂ ಮಾಡ್ಕೊಳ್ಳೋಣ. ನೋಡಿ, ಈಗ ತುಪ್ಪನ ಸ್ವಲ್ಪ ತವಾ ಮೇಲೆ ಸವರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಅಥವಾ ಬೆಣ್ಣೆನ ಸವರ್ಕೊಳ್ಬೋದು. ಈಗ ಸ್ಟಫಿಂಗ್ ಇರುವಂತಹ ಬನ್ಸ್ನ ಒಡೆದಿಟ್ಟಿರುವಂತಹ ಮೊಟ್ಟೆಯಲ್ಲೇ ಅದ್ದಿ ತವಾ ಮೇಲೆ ಇಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ಕಡೆ ಫ್ರೈ ಆಗಿದೆ, ಮತ್ತೊಂದು ಕಡೆ ತಿರುಗಿಸಿ ಅದೇ ಥರ ಎಲ್ಲ ಕಡೆನೂ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇದು ರೆಡಿ ಇದೆ. ನೋಡಿ ಸ್ನೇಹಿತರೆ, ಇವಾಗ ಇದು ರೆಡಿ ಇದೆ. ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ. ಮಕ್ಕಳು ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.